ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮೌದ್ಗಿಲ್ ಮತ್ತು ಪರ್ವೇಜ್ಗೆ ಪವರ್ ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಇದು ಒಂದು ರೀತಿಯಲ್ಲಿ ನಡುಕವನ್ನ ಉಂಟು ಮಾಡ್ತಾ ಇದೆ, ಜ್ವರ ಬರಿಸುವಂತಿದೆ. ಅಂಜುಮ್ ಪರ್ವೇಜ್, ಮುನೀಶ್ ಮೌದ್ಗಿಲ್ ಇವರಿಬ್ಬರಿಗೂ ಮಹತ್ವದ ಹೊಣೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅಂಜುಮ್ ಪರ್ವೇಜ್ ACS ಟು ಗವರ್ನಮೆಂಟ್, ಜೊತೆಗೆ ಅಂಜುಮ್ಗೆ ಅರಣ್ಯ ಪರಿಸರ ಇಲಾಖೆಯ ಹೊಣೆಯನ್ನ ನೀಡಲಾಗಿದೆ. ಇನ್ನು ಮುನೀಶ್ ಮೌದ್ಗಿಲ್ಗೆ ಮಹತ್ವದ ಜವಾಬ್ದಾರಿಯನ್ನು ಕೂಡ ಸಿಎಂ ಡಿಕೆ ಕೊಟ್ಟಿದ್ದಾರೆ. ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಮುನೀಶ್ ಮೌದ್ಗಿಲ್ ಅವರನ್ನ ನೇಮಕ ಮಾಡಲಾಗಿದೆ. ಮುನೀಶ್ಗೆ ಕಾರ್ಯಕ್ರಮ ಮತ್ತು ಯೋಜನಾ ಅನುಷ್ಠಾನದ ಹೊಣೆಯನ್ನ ನೀಡಲಾಗಿದೆ. ಯೋಜನಾ ಅನುಷ್ಠಾನದಲ್ಲಿ ಎಕ್ಸ್ಪರ್ಟ್ ಮೌದ್ಗಿಲ್ ಅವರು. ಇದೇ ಕಾರಣಕ್ಕೆ ಅವರಿಗೆ ಬಹುದೊಡ್ಡ ಮಹತ್ವದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಕೆಲಸ ಮಾಡಿಸುವಲ್ಲಿ ಪರ್ವೇಜ್ ಎತ್ತಿದ ಕೈ ಅಂತೆ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತದ್ದು ಮೌದ್ಗಿಲ್. ಭ್ರಷ್ಟಾಚಾರವನ್ನ ಸಹಿಸದ ಮೌದ್ಗಿಲ್ ಅವರು ಅಧಿಕಾರಿಗಳಿಗೆ, ಅಂದ್ರೆ ನೋಡಿ, ಅಲ್ಲಿ ಮೌದ್ಗಿಲ್ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನ ಸಹಿಸದಂತಹ ಅಧಿಕಾರಿ. ಹಾಗಾಗಿ ಮಾದರಿಯ ಹೆಜ್ಜೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಇಟ್ಟಿದ್ದಾರೆ. ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನ ಇನ್ನು ಮುಂದೆ ನಿಭಾಯಿಸುತ್ತಿದ್ದಾರೆ ಮೌದ್ಗಿಲ್ ಅವರು. ಮುನೀಶ್ ಮೌದ್ಗಿಲ್ಗೆ ಕಾರ್ಯಕ್ರಮ ಮತ್ತು ಯೋಜನಾ ಅನುಷ್ಠಾನದ ಹೊಣೆ ನೀಡಲಾಗಿದೆ. ಈ ಯೋಜನಾ ಅನುಷ್ಠಾನದಲ್ಲಂತೂ ಎಕ್ಸ್ಪರ್ಟ್ ಮೌದ್ಗಿಲ್ ಅವರು. ಅಧಿಕಾರಿಗಳಿಂದ ಕೆಲಸ ತೆಗೆಸೋದ್ರಲ್ಲಿ ಮೌದ್ಗಿಲ್ ಎತ್ತಿದ ಕೈ. ಇನ್ನು ಪರ್ವೇಜ್ ಅವರು ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ ಅನ್ನುವಂಥದ್ದು. ಮತ್ತೆ ಮೌದ್ಗಿಲ್ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂಥವರು. ಭ್ರಷ್ಟಾಚಾರವನ್ನು ಸಹಿಸದ ಅಧಿಕಾರಿಗಳಿಗೆ ಮಹತ್ವದ ಹೊಣೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಖಡಕ್ ಅಧಿಕಾರಿಗಳಿಗೆ ಆಯಾ ಕಟ್ಟಿನ ಹುದ್ದೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದು ಮಾದರಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಸುತ್ತ ಖಡಕ್ ಅಧಿಕಾರಿಗಳನ್ನ ಇಟ್ಕೊಂಡು ಆ ಮೂಲಕ ರಣತಂತ್ರವನ್ನ ರೂಪಿಸುವಂಥದ್ದು ಅಥವಾ ಆ ಮೂಲಕ ಪಾರದರ್ಶಕ ಆಡಳಿತವನ್ನ ನೀಡುವಂಥದ್ದು. ಅದರ ಜೊತೆಗೆ ಈ ಸಂದರ್ಭ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಕರ್ತವ್ಯ ಲೋಪವನ್ನು ಎಸಗಬಾರದು ಅನ್ನುವಂಥ ಕಾರಣಕ್ಕೆ ಇಂಥ ಖಡಕ್ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಲಾಗಿದ್ದು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು, ಅದರ ಜೊತೆಗೆ ಪಾರದರ್ಶಕ ಒಂದು ಆಡಳಿತವನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾದರಿಯ ಹೆಜ್ಜೆಯನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಟ್ಟಿರುವಂತದ್ದನ್ನ ನಾವಿಲ್ಲಿ ಕಾಣಬಹುದು.